ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕವಿತಾ ಶ್ರೀಧರ್. ಈ ದಿನ ನಾವು ಪಕೋಡನ ಯಾವ ರೀತಿ ಮಾಡೋದು ಈಸಾಗಿ ಕ್ವಿಕ್ಕಾಗಿ ಮಾಡೋಂಥದ್ದನ್ನ ಹೇಳ್ತಿದ್ದೀನಿ. ಮೊದಲಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಮತ್ತು ಇನ್ನೊಂದು ಕಡೆ ಒಂದೆರಡರಿಂದ ಮೂರು ಬೆಳ್ಳುಳ್ಳಿ, ಮತ್ತು ಎರಡು ಮೆಣಸಿನ್ಕಾಯಿನ ಉದ್ದು ಕುಯ್ಕೊಂಡಿದ್ದೀನಿ, ಮತ್ತೊಂದೆರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೂ ಸ್ವಲ್ಪ ಈರುಳ್ಳಿ, ಒಂದು 4 ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ನೋಡಿ ತುಂಬ ಸಣ್ಣದ ಲೇಯರ್ ಬರೋ ಥರ ನಾವು ಕಟ್ ಮಾಡ್ಕೋಬೇಕು. ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್. ಮೊದಲಿಗೆ ಒಂದು ಪಾತ್ರೆಗೆ ಈರುಳ್ಳಿನ ಹಾಕ್ಕೊಂಡು ಆ ಈರುಳ್ಳಿಲಿ ನೀರಿನಂಶ ಬಿಡೋ ಅಷ್ಟು ನೀಟಾಗಿ ಅದನ್ನು ನಾವು ಕಲಿಸ್ಕೋಬೇಕು. ಅದು ಯಾವ ರೀತಿ ಕಲಿಸ್ಬೇಕು ಅಂದರೆ, ಆ ಈರುಳ್ಳಿ ಎಲ್ಲ ಪೂರ್ತಿ ಮೆತ್ತೆ ಆಗಬೇಕು. ಎಲ್ಲ ಭಾಗ ಅದರಲ್ಲಿರುವಂಥ ಸಣ್ಣ ಸಣ್ಣ ಪೀಸ್ಗಳು ಕೂಡ ಬಿಡ್ತಾ ಹೋಗಬೇಕು ನಾವು ಕಲಿಸೋದಕ್ಕೆ. ನೋಡಿ, ಈ ರೀತಿ ನೀಟಾಗಿ ಅದನ್ನು ಕಲಿಸ್ತಾ ಹೋಗಬೇಕು. ಇದು ಬರೀ ಈರುಳ್ಳಿ ಮಾತ್ರ ಕಲಿಸ್ತಿರೋದು. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೂ ಮಿಕ್ಕಿದಂಥ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಅದ್ರ ಜೊತೆಯಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ವಾಟ್ರನ್ನ ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ನಾವು ಅದರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಇದಕ್ಕೆ ಜೀರಿಗೆನೂ ಹಾಕೋಬೇಕು. ನಿಮ್ಗೆ ಸಾಧ್ಯವಾದಷ್ಟು ಜೀರಿಗೆನ ಪುಡಿ ಮಾಡಿ ಹಾಕೊಳ್ಳೋದಕ್ಕಾದರೆ ಹಾಕ್ಕೊಳ್ಳಿ, ಇಲ್ಲ ನಮಗೆ ಜೀರಿಗೆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಹಾಗೆ ಹಾಕೋತೀವಿ ಅನ್ನೋದಾದರೆ ಹಾಗೆ ಹಾಕ್ಕೊಳ್ಳಿ. ಸಾಲ್ಟನ್ನ ಸೇರಿಸ್ಕೊಂಡು ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಬೇಕು ಅಂದರೆ ಮಿನಿಮಮ್ 5 ನಿಮಿಷನಾದರೂ ಇದನ್ನು ನಾವು ಕಲಿಸ್ತಾ ಇರಬೇಕು. ಕಲಿಸಿದಷ್ಟು ನೋಡಿ ಅದು ಯಾವ ರೀತಿ ನೀರು ಕಾಣ್ತಿದೆ. ಈರುಳ್ಳಿಗೆ ಉಪ್ಪಿನಂಶ ಬಿದ್ದ ತಕ್ಷಣ ಅದು ನೀರು ಬಿಟ್ಕೊಳ್ಳುತ್ತೆ, ಅದರಿಂದಾಗಿ ನೀಟಾಗಿ ನಾವು ಅದನ್ನ ಕಲಿಸ್ಕೋಬೇಕಾಗುತ್ತೆ. ಅದಾದ ನಂತರ ನಾನೀಗ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟನ್ನ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಮಾಡಿ, ಕಡಲೆ ಹಿಟ್ಟನ್ನ ಸ್ವಲ್ಪ ಕಮ್ಮಿ ಮಾಡಿ, ಯಾಕಂದರೆ ನಾವು ಮಾಡ್ತಿರೋದು ಪಕೋಡ ಆಗಿರೋದ್ರಿಂದ ಅದು ಈರುಳ್ಳಿ ಫ್ಲೇವರ್ ಬರಬೇಕು, ಅದಕ್ಕೋಸ್ಕರ. ಈಗ ನಾನು ಅದಕ್ಕೆ ಕಾಯಿಸಿರುವಂಥ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತಿದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಆಗಿದೆ. ಇದಕ್ಕೆ ನಾನು ನೀರನ್ನ ಸೇರಿಸ್ಕೊತಿಲ್ಲ, ಯಾಕಂದರೆ ನೀರು ಸೇರಿಸ್ಕೊಂಡ್ರೆ ಅದು ಪಕೋಡ ಆಗೋ ಬದಲು ಬಜ್ಜಿ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ನೀರನ್ನ ಹಾಕ್ಕೊಳ್ದೇ ಪಕೋಡ ಹಾಕೋಬೇಕಂತ ನಾನು ಈ ರೀತಿ ಕಲಿಸ್ಕೊತಿದ್ದೀನಿ. ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಶೇಪ್ ಕೊಡಬೇಕಾಗಿಲ್ಲ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1-2 ಎಲೆ ಎಣ್ಣೆ ಕಾದ ನಂತರ ಕರಿಬೇವಿನ ಎಲೆ ಮತ್ತು ಈರುಳ್ಳಿ ಮೆಣಸಿನ್ಕಾಯಿನ ಹಾಕಿ ನಾನು ಅದರಲ್ಲಿ ಹುರ್ಕೋತಿದ್ದೀನಿ. ಯಾಕೆ ಅಂದರೆ ಎಣ್ಣೆಗೆ ನಾವು ಯಾವ ಪದಾರ್ಥನ ಮೊದಲು ಹಾಕಿ ಅದರಲ್ಲಿ ಫ್ರೈ ಮಾಡ್ತೀವೋ ಆ ಫ್ಲೇವರ್ ಎಣ್ಣೆಗೆ ಬರುತ್ತೆ. ನೀವು ಯಾವುದೇ ಎಣ್ಣೆನಾದರೂ ಯೂಸ್ ಮಾಡಿ, ಬಟ್ ನಾವು ಯಾವ ಇಂಗ್ರೀಡಿಯೆಂಟ್ನ ಡೈರೆಕ್ಟ್ ಕರಿತೀವೋ ಅದು ಮಾತ್ರ ಎಣ್ಣೆಯಲ್ಲಿ ಫ್ಲೇವರ್ ಉಳ್ಕೊಳ್ಳುತ್ತೆ. ನೀವು ಬೇರೆ ಎಣ್ಣೆಯಲ್ಲಿ ಆಲ್ರೆಡಿ ಅದೇ ಎಣ್ಣೆಯಲ್ಲಿ ಬೇರೆ ಸ್ವೀಟ್ನ ಮಾಡಿ ಮತ್ತೆ ಅದನ್ನ ಪಕೋಡಕ್ಕೆ ಯೂಸ್ ಮಾಡಿದ್ರೆ ಆ ಸ್ವೀಟಿನ ಫ್ಲೇವರೇ ಬರುತ್ತೆ, ಖಾರ ಫ್ಲೇವರ್ ಕಮ್ಮಿ ಆಗುತ್ತೆ. ಸೊ ಅದರಿಂದಾಗಿ ನಾನು ಸ್ವಲ್ಪ ಕರಿಬೇವು ಫ್ಲೇವರ್ ಬರಲಿ ಅಂತ ನಾನು ಕರಿಬೇವು ಮತ್ತು ಸ್ವಲ್ಪ 1-2 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋಂಥ ಅದನ್ನ ಹಾಕ್ಕೊಂಡು ನೀಟಾಗಿ ಅದರಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಪಕೋಡನ ಹಾಕ್ತಾ ಹೋಗ್ತೀನಿ. ಏನಂದರೆ ಪಕೋಡನ ನಾವು ಉಂಡೆ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ. ಯಾವ ರೀತಿ ಸಿಗುತ್ತೆ ಅದೇ ರೀತಿ ಸ್ವಲ್ಪನೇ ಹಿಟ್ಟನ್ನ ತೆಗೆದು ಹಾಕಬೇಕು. ಇದಕ್ಕೆ ಸೋಡಾನ ನಾನು ಇನ್ಕ್ಲೂಡ್ ಮಾಡಿಲ್ಲ, ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೋಡಾ ಜಾಸ್ತಿ ತಿಂದಷ್ಟು. ನಿಮಗೆ ಇಲ್ಲ ನಮಗೆ ಚೆನ್ನಾಗಿ ಬರಲಿ, ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಿ ಬರಲಿ ಅಂದರೆ ನೀವು ಸೋಡಾನ ಇನ್ಕ್ಲೂಡ್ ಮಾಡ್ಕೋಬೋದು. ಬಟ್ ನಾನು ಸೋಡಾನೇ ಯೂಸ್ ಮಾಡಿಲ್ಲ. ಈಗ ನೋಡಿ ಈ ರೀತಿ ಒಂದೊಂದೇ ತೆಗೆದು ಹಾಕಿದ್ದೀನಿ, ಸ್ವಲ್ಪನೇ ಹಿಟ್ಟನ್ನ ಹಾಕಿದ್ದೀನಿ. ಇದು ಫ್ರೈ ಆದ ನಂತರ 2 ಸೈಡು ಬೇಯಿಸ್ಕೊಂಡು ಫ್ರೈ ಆದ ನಂತರ ಒಂದು ಪಾತ್ರೆಗೆ ಎತ್ತಿಡ್ಕೋಬಹುದು. ನೋಡಿ, ನಾನು ಕಳಿಸಿರುವಂಥ ಹಿಟ್ಟು ಯಾವ ರೀತಿ ಆಗಿತ್ತು ಅನ್ನೋದನ್ನು ನಿಮ್ಗೆ ತೋರಿಸಿರಲಿಲ್ಲ, ಈಗ ಕಾಣಿಸ್ತಿದೆಯಲ್ಲ ಅದು ನೋಡಿ, ನೀರೇ ಹಾಕ್ತೆ ಕಲಿಸಿರುವಂಥದ್ದು ಯಾವ ರೀತಿ ಆಗಿದೆ ಅಂತ. ಈ ರೀತಿ ಆಗಿರುತ್ತೆ ಹಿಟ್ಟು. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಕಮ್ಮಿ ಮಾಡಿ ಹಾಕೋಬಹುದು. ನೋಡಿ ಈ ಥರ ಕಲರ್ ಬಂದಿದೆ. ಆ್ಯಕ್ಚುಲಿ ಇದು ನೈಟ್ ಟೈಮ್ ಮಾಡಿರೋದ್ರಿಂದ ನಿಮಗೆ ಕಲರ್ ನೀಟಾಗಿ ಕಾಣಿಸ್ತಿಲ್ಲ ಲೈಟಿನ ಬೆಳಕಲ್ಲಿ. ಈ ರೀತಿ ಆಗಿದೆ. ಅರಿಶಿನ ಕಲರ್ ಹಾಕಿರೋದ್ರಿಂದ ನಿಮಗೆ ಅರಿಶಿನ ಕಲರ್ ಕಾಣಿಸ್ತಿರ್ಬೋದು. ಆ ಅರಿಶಿನ ಕಲರ್ ಹಾಕುವಂಥದ್ದು ಒಳ್ಳೆಯದಕ್ಕೆ ಅರಿಶಿನ ತುಂಬ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಅರಿಶಿನ ಯೂಸ್ ಮಾಡುವಂಥದ್ದು. ಇಲ್ಲಿ ನೋಡಿ ಈ ರೀತಿ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ನಾವು ಬದಲಾಯಿಸ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೈಟ್ ಟೈಮು ಆಗಿರಬಹುದು ಅಥವಾ ಸಂಜೆ 4 ಗಂಟೆ ಸ್ನ್ಯಾಕ್ಸ್ಗಿರ್ಬೋದು, ಈ ರೀತಿ ಮಾಡಿಕೊಂಡ್ರೆ ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಈಗ ಮತ್ತೆ ನಾನು ಇನ್ನೊಂದು ಸಲ ಮಾಡ್ಕೋತಿದ್ದೀನಿ ಅದೇ ಥರ.
ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಹೊಸ ಥರ ಫ್ಲೇವರ್ ಅನಿಸುತ್ತೆ ನಿಮಗೆ. ಈಗಿತ್ತು ಇವತ್ತಿನ ವಿಡಿಯೋ. ನೋಡಿ ಅದನ್ನೆಲ್ಲ ಪೂರ್ತಿಯಾಗಿ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಈಗ ಕಾಣಿಸ್ತಿದೆ ನೋಡಿ, ಅದು ಪಕೋಡ. ಇದು ನೈಟ್ ಟೈಮ್ ವಿಡಿಯೋ, ಸೊ ಕಲರು ಸ್ವಲ್ಪ ನಿಮಗೆ ವ್ಯತ್ಯಾಸ ಕಾಣಿಸ್ತಿರ್ಬಹುದು ಅನಿಸುತ್ತೆ. ಹೀಗಿರುತ್ತೆ. ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ಬೋದು ಆರಾಮಾಗಿ. ಹೀಗಿತ್ತು ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.